81% ಪಾಸ್ ಆಗಿದ್ದಾರೆ. ಸೊ 235 ಸ್ಟೂಡೆಂಟ್ಸ್ ನಲ್ಲಿ 282 63 ಫೇಲ್ ಆಗಿದ್ದಾರೆ. ಇದು 0 ಆಗ್ಬೇಕು ಅಂತ. ಬಿಕಾಸ್ ಮಕ್ಕಳು ನಮ್ಮಲ್ಲಿದ್ದಾರೆ ಅಂದ್ರೆ ಅವರ ಸಂಪೂರ್ಣ ಜವಾಬ್ದಾರಿ ನಮ್ದಾಗುತ್ತೆ. ಬಿಕಾಸ್ ಎಂಟೈರ್ ಡೇ ಶಾಲೆ ಆದ್ಮೇಲೆ ಒಂದು ಕಮ್ಯುನಿಕೇಶನ್ ಇರಲಿ ವಿತ್ ದ ಪ್ರಿನ್ಸಿಪಲ್ ಅಂಡ್ ಸ್ಟಾಫ್ ಆಫ್ ದ ರೆಸ್ಪೆಕ್ಟಿವ್ ಸ್ಕೂಲ್ಸ್. ಅವ್ರ ಜೊತೆ ಕಮ್ಯುನಿಕೇಶನ್ ಇದ್ದು ಯಾವ ರೀತಿ ಪೇರೆಂಟಿಗೆ ಒಂದು ರಿಪೋರ್ಟ್ ಕಳಿಸ್ತಾರಲ್ಲ ಅದೇ ರೀತಿ ವಾರ್ಡನ್ಗಳಿಗೂ ಒಂದು ರಿಪೋರ್ಟ್ ಕಳಿಸಿ, ಬಿಕಾಸ್ 63 ಬಹಳ ದೊಡ್ಡ ನಂಬರ್ ಅಲ್ಲ. ಸೊ ಅದನ್ನ ನಾವು ಮ್ಯಾನೇಜ್ ಮಾಡ್ಬೋದು. ಅದನ್ನ ನೀವೆಲ್ಲರೂ ಕರೆಕ್ಟಾಗಿ ಕೌನ್ಸಿಲ್ ಮಾಡಿ ಸ್ಟೂಡೆಂಟ್ಸ್ಗೆ ಹೆಚ್ಚಿನ ಒಂದು ತರಬೇತಿ ಕೊಟ್ಟು ಅದನ್ನು ಕೂಡ 63 ಇರೋದು 0 ಆಗ್ಬೇಕಾಗಿದೆ. ಆಮೇಲೆ ಸ್ಪೆಷಲಿ ಮಕ್ಕಳು CCTV ಕ್ಯಾಮ್ರಾ ಅದು ವರ್ಕ್ ಆಗ್ತಾ ಇದೆನಾ ಇಲ್ಲ, ಸಾಧ್ಯನಾ ಬಾವಿ ತೋಡಿ ನೀರ್ ಅಗದು ಗಡ್ಡದ ಬೆಂಕಿನ ಆರಿಸ್ಲಿಕ್ಕಾಗತ್ತಾ? ಸೊ ಏನ್ ಮಾಡ್ಬೇಕು? ಐ ಥಿಂಕ್ ವಿ ಶುಡ್ ಆಲ್ ಬಿ ಅಲರ್ಟ್. ನಮ್ಮ ಫೈರ್ ಸೇಫ್ಟಿ ಆಯ್ತು ಅಥವಾ ಇವನ್ ಆರ್ CCTV ಕ್ಯಾಮ್ರಾಸ್, ಟಾಯ್ಲೆಟ್ಸ್, ಎಲ್ಲೇ ಏನಾರ ಒಂದು ಇನ್ಸಿಡೆಂಟ್ಸ್ ಬಂತು ಅಂದ್ರೆ ನಮ್ಮ ದಾವಣಗೆರೆಯಲ್ಲಿ ಈ ರೀತಿ ಯಾವುದೇ ಒಂದು ಅನಾಹುತಗಳು ಮತ್ತೆ ದುಷ್ಕರ್ಮಿಗಳು ಅಂತಾನೆ ಕರಿಬೇಕು, ಆ ರೀತಿ ರೆಕಾರ್ಡಿಂಗ್ಸ್ ಅಂತೆ ಇನ್ನೇನೇ ಪ್ರೆಷರ್ ಇದ್ರು, ಚಿಲ್ಡ್ರನ್ ಪ್ಲೀಸ್ ಫೀಲ್ ಫ್ರೀ. ನನ್ನ ಆಫೀಸು ಇಲ್ಲಿದೆ, DC ಅವರಿದ್ದಾರೆ, SP ಇದ್ದಾರೆ, CE ಅವರಿದ್ದಾರೆ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ನಿಮ್ಮ ಶಾಲೆನಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅಥವಾ ನೀವು ಸೊಸೈಟಿನಲ್ಲಿ ಏನಾದರೂ ಎನಿಬಡಿ ಈಸ್ ಬುಲ್ಲಿಂಗ್ ಯು, ನಿಮ್ಮ ಫ್ರೆಂಡ್ಸ್ ಕೂಡ, ಹಾಸ್ಟೆಲ್ನಲ್ಲಿ ಬುಲ್ಲಿಂಗು ನಡೆಯುತ್ತೆ ಸ್ವಲ್ಪ ಮಟ್ಟಿಗೆ, ಸೀನಿಯರ್ಸ್ ಜೂನಿಯರ್ಸ್ ಮಾಡೋದು. ಸೊ ಆ ರೀತಿ ಹೆಲ್ದಿ ಇಂಟ್ರಾಕ್ಷನ್ ಇಸ್ ಫೈನ್, ಬಟ್ ಬುಲ್ಲಿಂಗ್ ಇಸ್ ಅ ಡಿಫ್ರೆಂಟ್ ಲೆವೆಲ್. ಸೊ ಅದನ್ನ ನೀವು ಆಕ್ಸೆಪ್ಟ್ ಮಾಡಬೇಡ್ದು. ಬೋಲ್ಡ್ ಆಗಿರ್ರಿ. ಹಾಸ್ಟೆಲ್ ಲೈಫ್ ನಿಮಗೆ ಒಂದು ಮೆಮೊರಬಲ್ ಲೈಫ್ ಆಗ್ಲಿ. ಇಲ್ಲಿಂದ ನೀವು ಇನ್ನಷ್ಟು ಕಲಿತು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಿ.